ಒಂದು ಮೊಬೈಲ್ ಫೋನ್ ಕೈಯಲ್ಲಿದ್ದರೆ ಅದು ಕೇವಲ ಒಂದು ಸಾಧನ. ಆದರೆ ಅದೇ ಮೊಬೈಲ್ಗಾಗಿ ಕುಟುಂಬದಲ್ಲಿ ಜಗಳ ಶುರುವಾದರೆ, ಆ ಜಗಳವೇ ಒಂದು ಕುಟುಂಬದ 3 ಜೀವಗಳನ್ನು ಬಲೆ ಪಡೆದರೆ. ಹಲೋ ಫ್ರೆಂಡ್ಸ್, ನಮಸ್ಕಾರ. ಜ್ಞಾನಯಾನ ವಿತ್ ನಂದಾದೀಪ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರದಲ್ಲಿ ನಡೆದಿರುವ ಈ ಘಟನೆ ಕೇಳಿದರೆ ನಿಜಕ್ಕೂ ಎದೆ ನಡುಗುತ್ತದೆ. ಇದು ಕೇವಲ ಐಫೋನ್ ಕಥೆಯಲ್ಲ. ಇದು ಮಕ್ಕಳ ಮೇಲಿನ ಒತ್ತಡ, ಕುಟುಂಬದ ಆರ್ಥಿಕ ಪರಿಸ್ಥಿತಿ, ಕ್ಷಣಿಕ ಕೋಪ ಮತ್ತು ತಪ್ಪು ನಿರ್ಧಾರಗಳು ಎಷ್ಟು ದೊಡ್ಡ ದುರಂತಕ್ಕೆ ಕಾರಣವಾಗಬಹುದು ಎಂಬ ಎಚ್ಚರಿಕೆ ಕಥೆ. ಅಸಲಿಗೆ ನಡೆದದ್ದೇನು? ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರದ ತಿಸ್ಗಾಂವ್ ಬಳಿಯ ಖೌಡ್ಯಾ ಬೆಟ್ಟದ ಬಳಿ ಈ ಘಟನೆ ನಡೆದಿದೆ. ವರದಿಗಳ ಪ್ರಕಾರ ಯುವಕ ಕುನಾಲ್ ಚಾಂದ್ಗುಡೆ ಎಂಬ ಐಫೋನ್ ವಿಚಾರವಾಗಿ ಮನೆಯಲ್ಲಿ ತಂದೆ ತಾಯಿಯೊಂದಿಗೆ ಜಗಳ ನಡೆಸಿದ್ದಾನೆ. ಜಗಳದ ನಂತರ ಕುನಾಲ್ ಬೆಟ್ಟದ ಅಂಚಿನತ್ತ ತೆರಳಿದ್ದ. ತನ್ನ ಮಗನ ಸ್ಥಿತಿ ತಿಳಿದ ತಾಯಿ ತಂದೆ ಕೂಡ ಅಲ್ಲಿಗೆ ಧಾವಿಸಿದ್ದಾರೆ. ಬೆಟ್ಟದ ಅಂಚಿನಲ್ಲಿ ನಿಂತಿದ್ದ ಮಗನನ್ನು ನೋಡಿ ತಂದೆ ತಾಯಿಯ ಹೃದಯವೇ ಒಡೆದು ಹೋಗಿತ್ತು. ಮಗನೇ, ಕೆಳಗೆ ಬಾ, ನಿನ್ನ ತಾಯಿ ಬಗ್ಗೆ ಯೋಚಿಸು, ನಿನಗೆ ಏನು ಬೇಕೋ ನೋಡೋಣ ಎಂದು ಕುಟುಂಬಸ್ಥರು, ಸ್ಥಳೀಯರು ಮತ್ತು ರಕ್ಷಣಾ ಸಿಬ್ಬಂದಿ ಸುಮಾರು 3 ಗಂಟೆಗಳ ಕಾಲ ಆತನನ್ನು ಮನವೊಲಿಸಲು ಪ್ರಯತ್ನಿಸಿದ್ದಾರೆ. ಆದರೂ ಕೂಡ ಸ್ಥಳೀಯ ಸರ್ಪಂಚರು ಆತನನ್ನು ಸಮಾಧಾನಪಡಿಸಲು ಐಫೋನ್ ಕೊಡಿಸುವುದಾಗಿ ಹೇಳಿದರೂ ಪರಿಸ್ಥಿತಿ ಬದಲಾಗಲಿಲ್ಲ ಎಂದು ವರದಿಯಾಗಿವೆ. ಮಗನನ್ನು ಹೇಗಾದರೂ ರಕ್ಷಿಸಬೇಕು ಎಂಬ ಆತಂಕದಲ್ಲಿ ತಂದೆ ಆತನ ಹತ್ತಿರ ಹೋಗಿದ್ದಾರೆ. ಆದರೆ ಪರಿಸ್ಥಿತಿ ಕೈಮೀರಿದೆ. ತಂದೆ ಮತ್ತು ಮಗ ಇಬ್ಬರು ಬೆಟ್ಟದಿಂದ ಕೆಳಗೆ ಬಿದ್ದು ಮೃತಪಟ್ಟಿದ್ದಾರೆ. ಇದನ್ನು ಕಂಡ ತಾಯಿ ಕೂಡ ಅವರ ಜೊತೆ ಕೆಳಗೆ ಧುಮುಕಿದ್ದಾಳೆ. ಕೊನೆಗೆ ಒಂದೇ ಕುಟುಂಬದ 3 ಜೀವಗಳು ಇಲ್ಲವಾದವು. ಒಂದು ಐಫೋನ್, 3 ಜೀವಗಳು ಬಲಿಯಾದವು. ಇಲ್ಲಿ ನಾವು ಒಂದು ಪ್ರಶ್ನೆ ಕೇಳಲೇಬೇಕು. ಒಂದು ಮೊಬೈಲ್ ಫೋನ್ನ ಬೆಲೆ ಎಷ್ಟೇ ಇರಲಿ, ಒಬ್ಬ ಮನುಷ್ಯನ ಜೀವಕ್ಕಿಂತ ಅದು ದೊಡ್ಡದಾಗಬಹುದೇ? ತಂದೆ ತಾಯಿಯ ಪ್ರೀತಿ, ಕುಟುಂಬದ ಸಂಬಂಧ, ಭವಿಷ್ಯದ ಕನಸು ಇವೆಲ್ಲಕ್ಕಿಂತ ಒಂದು ವಸ್ತು ಮುಖ್ಯವಾಯಿತೆ? ಖಂಡಿತವಾಗಿಯೂ ಇಲ್ಲ. ಕೊನೆಗೆ ಪೋಷಕರಿಗೆ ಒಂದು ಮಾತು ಕೇಳಲು ಇಷ್ಟಪಡುತ್ತೇನೆ. ಇಂದಿನ ಮಕ್ಕಳಿಗೆ ಮೊಬೈಲ್, ಬೈಕ್, ಬ್ರ್ಯಾಂಡೆಡ್ ಬಟ್ಟೆ, ದುಬಾರಿ ಗ್ಯಾಜೆಟ್ಗಳು ಬೇಕಾಗಬಹುದು. ಆದರೆ ಮಕ್ಕಳ ಬೇಡಿಕೆಯನ್ನು ಪೂರೈಸಲು ಸಾಧ್ಯವಾದಾಗ ಅವರನ್ನು ಅವಮಾನಿಸುವುದು, ಹೋಲಿಕೆ ಮಾಡುವುದು ಅಥವಾ ಕಠಿಣವಾಗಿ ವರ್ತಿಸುವುದಕ್ಕಿಂತ ಅವರೊಂದಿಗೆ ಮಾತನಾಡುವುದು ಅತ್ಯಂತ ಮುಖ್ಯ. ಸರಿಯಾಗಿ ಕೇಳಿಸಿಕೊಳ್ಳಿ, ಅವರೊಂದಿಗೆ ಶಾಂತವಾಗಿ ಮಾತನಾಡುವುದು ತುಂಬ ಮುಖ್ಯ. ಹಾಗೂ ಮಕ್ಕಳೂ ಕೂಡ ಪೋಷಕರ ಆರ್ಥಿಕ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ನನಗೆ ಅದು ಬೇಕೇ ಬೇಕು ಎಂಬ ಹಠಕ್ಕಿಂತ ನನ್ನ ಕುಟುಂಬಕ್ಕೆ ಇದು ಸಾಧ್ಯವೇ ಎಂಬ ಪ್ರಶ್ನೆ ದೊಡ್ಡದು. ಸ್ನೇಹಿತರೆ, ಜೀವನದಲ್ಲಿ ಸಮಸ್ಯೆಗಳು ಬರುತ್ತವೆ. ಹಣದ ಸಮಸ್ಯೆ ಬರಬಹುದು, ಕುಟುಂಬದಲ್ಲಿ ಜಗಳವಾಗಬಹುದು, ನಮ್ಮ ಆಸೆ ಈಡೇರದೇ ಇರಬಹುದು. ಆದರೆ ಯಾವುದೇ ಸಮಸ್ಯೆಗೂ ಆತ್ಮಹತ್ಯೆ ಪರಿಹಾರವಲ್ಲ. ಒಂದು ಕ್ಷಣದ ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಜೀವನ ಪೂರ್ತಿ ಮರಳಿ ಪಡೆಯಲಾಗದ ನಷ್ಟವನ್ನು ಉಂಟು ಮಾಡಬಹುದು. ಆದ್ದರಿಂದ ಸಮಸ್ಯೆ ಎದುರಾಗ ಯಾರಾದರೂ ನಂಬಿಕೆಯ ವ್ಯಕ್ತಿಯೊಂದಿಗೆ ಮಾತನಾಡಿ, ಸಹಾಯ ಕೇಳಿ. ಆದರೆ ಜೀವನವನ್ನು ಕಳೆದುಕೊಳ್ಳುವ ನಿರ್ಧಾರ ಮಾಡಬೇಡಿ. ಒಂದು ಮನೆಯ ಬಾಗಿಲು ಒಬ್ಬ ಮಗನಿಗಾಗಿ ಕಾಯುತ್ತಿತ್ತು. ಒಬ್ಬ ತಾಯಿ ತನ್ನ ಮಗನ ಭವಿಷ್ಯಕ್ಕಾಗಿ ಕನಸು ಕಂಡಿದ್ದಳು. ಒಬ್ಬ ತಂದೆ ತನ್ನ ಮಗನನ್ನು ಉಳಿಸಲು ಕೊನೆಯ ಕ್ಷಣದವರೆಗೂ ಹೋರಾಡಿದ್ದ. ಆದರೆ ಇಂದು ಆ ಮನೆಯಲ್ಲಿ ಆ 3 ಇಲ್ಲ. ಮೊಬೈಲ್ ಉಳಿಯಿತು, ಆದರೆ ಮೊಬೈಲ್ಗಾಗಿ ಹೋರಾಡಿದ ಜೀವಗಳು ಉಳಿಯಲಿಲ್ಲ. ಈ ಘಟನೆ ನಮಗೆ ಒಂದು ಪಾಠ ಕಲಿಸುತ್ತದೆ. ವಸ್ತುಗಳು ಕಳೆದು ಹೋದರೆ ಮತ್ತೆ ಸಂಪಾದಿಸಬಹುದು, ಆದರೆ ಜೀವ ಕಳೆದು ಹೋದರೆ ಮತ್ತೆ ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಐಫೋನ್ಗಿಂತ ಜೀವನ ದೊಡ್ಡದ್ದು, ಹಣಕ್ಕಿಂತ ಸಂಬಂಧ ದೊಡ್ಡದ್ದು, ಕೋಪಗಿಂತ ಒಂದು ಮಾತುಕತೆ ದೊಡ್ಡದ್ದು. ಈ ಸಂದೇಶವನ್ನು ಪ್ರತಿಯೊಬ್ಬ ಯುವಕ, ಯುವತಿ ಮತ್ತು ಪ್ರತಿಯೊಬ್ಬ ಪೋಷಕರಿಗೂ ತಲುಪಿಸಿ. ಇಂತಹ ಘಟನೆ ಮತ್ತೆ ಯಾರ ಮನೆಯಲ್ಲೂ ನಡೆಯದಿರಲಿ. ಧನ್ಯವಾದಗಳು. ನಮಸ್ಕಾರ.